ತುಂಬ ಜನ ಉತ್ತರ ಕರ್ನಾಟಕದವರು ತುಂಬ ಜನ ಮೆಸೇಜ್ ಮಾಡಿ ಫೋನ್ ಮಾಡಿ ಕೇಳ್ತಿರೋಣ ನಾಟಿ ಕೋಳಿಗಳಿಗೆ ನಮ್ಮ ಕಡೆಗೆ ಯಾವ ಥರ ಆಹಾರ ಕೊಡಬೇಕು ಅಂತ. ನಿಮ್ಮ ಕಡೆ ಆಲ್ಮೋಸ್ಟ್ ಆಲು ನೋಡ್ತಿರ್ಬೋದು ರಾಗಿ ನಿಮ್ಮ ಕಡೆ ಕಮ್ಮಿ, ಸಿಕ್ಕಾಪಟ್ಟೆ ಸಿಗೋದು ಕಮ್ಮಿ. ಹಾಗಾಗಿ ನೀವು ಆದಷ್ಟು ಈ ಥರ ಜೋಳನ ಮಿಲ್ ಮಾಡಿಸ್ಬೇಕು. ಮಿಸ್ಕಿನ್ ಜೋಳ ನಿಮ್ಮ ಕಡೆನೇ ಬೆಳಿತೀರಾ ಜಾಸ್ತಿ, ಹೈಯೆಸ್ಟು ನಿಮ್ಮ ಕಡೆನೇ ಬೆಳೆಯೋದು ಉತ್ತರ ಕರ್ನಾಟಕದಲ್ಲಿ. ಹಾಗಾಗಿ ನೀವು ಈ ಥರ ಜೋಳನ ಈ ಥರ ಮಿಲ್ ಮಾಡಿಸಿ ಹಾಕಬೇಕು. ಆಮೇಲೆ ಸಿಂಪಲಾಗಿ ಅಕ್ಕಿ ನುಚ್ಚು ಜಾಸ್ತಿ ಕೊಡೋಂಗಿಲ್ಲ, ಸ್ವಲ್ಪ ಕೊಡಬೇಕು. ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೀನಿ. ರಾಗಿ ಮೇನು ಕೊಡಲೇಬೇಕು ನಮ್ಮ ಕಡೆ. ಅಂದರೆ ನಿಮ್ಮ ಕಡೆ ಏನು ಕೊಡಬೇಕು ಅಂದರೆ ಮೇನು ಸಜ್ಜೆ ಅಂತ ಬರುತ್ತೆ, ಸಜ್ಜೆ ನವಣೆ ಮಾಮೂಲಿ ಈ ಥರ ಜೋಳದ್ದು ಮಿಕ್ಸು ವಿತ್ತು ಈ ಥರ ಅಕ್ಕಿ ನುಚ್ಚು ಸ್ವಲ್ಪ ಒಂದು 5-5 ಸೇರು ನೀವೇನು ಮೇವು ಕಲಿಸ್ತೀರೋ ಅದಕ್ಕೆ ಅಂಥದ್ದು ನೀವು ಕೊಟ್ಟರೆ ಈ ಥರ ನಾಟಿ ಕೋಳಿಗಳಿಗೆ ಮೇವು ಚೆನ್ನಾಗಿರ್ತೈತೆ, ಗ್ರೌತು ಬರುತ್ತೆ. ಯಾವುದೇ ತರಹದ ನಾಟಿ ಕೋಳಿಗಳು ಯಾವುದೋ ಕಾಯಿಲೆಗಳು ಬೇಗ ಅಟ್ಯಾಕ್ ಆಗೋಲ್ಲ. ಹಾಗಾಗಿ ನೋಡಿ ಈ ಥರ ಮಾಡ್ಕೊಳ್ಳಿ ನೀವು. ಉತ್ತರ ಕರ್ನಾಟಕದವರು ಈ ಥರ ರಾಗಿ ಸಿಗಲಿಲ್ಲ ಅಂದರೆ ನವಣೆ ಮತ್ತು ಜೋಳ ಮತ್ತು ಸಜ್ಜೆ, ಮೇನ್ ಸಜ್ಜೆ ಹಾಕಿ ನೀವು. ರಾಗಿಗೆ ಪವರ್ ಯಾವ ಥರ ಇರ್ತದೋ ಸಜ್ಜೆಗೂ ಅದೇ ಥರ ಪವರ್ ಇರ್ತದೆ. ಹಾಗಾಗಿ ನೀವು ಈ ಥರ ಮಾಡಿ ಹಾಕೋದ್ರಿಂದ ನಾಟಿ ಕೋಳಿಗಳು ಬೆಳವಣಿಗೆ ಚೆನ್ನಾಗಾಗುತ್ತೆ.